बेटा नहीं होना कहते, वोट पूछने आता नहीं कहते। ये कौन बोल रहा सो? हमारा काला कुमारस्वामी। ಜಮೀರ್ ಒಳಗೊಳಗೆ ಖುಷಿಯಾಗಿದ್ದಾರೆ. ಜಮೀರ್ ಚನ್ನಪಟ್ಟಣ ವಿಚಾರದಲ್ಲಿ ಕೊಟ್ಟಂತ ಹೇಳಿಕೆಯಿಂದ ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಎಲ್ಲ ಚೀಮಾರಿ ಹಾಕ್ತಾ ಇದ್ದಾರಲ್ಲ, ಜಮೀರ್ ಯಾಕೆ ಖುಷಿಯಾಗಿದ್ದು? ಜಮೀರ್ಗೆ ಒಳಗಿಂದೊಳಗೆ ಭೇಷ್ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ. ಇದರ ಒಳ ಸಂಚು ಅರ್ಥ ಆದರೆ ಖಂಡಿತ ಬಿ ಜೆ ಪಿಯವರು ಕೂಡ ಎಚ್ಚೆತ್ಕೋತಾರೆ. ಆದರೆ ಬಿ ಜೆ ಪಿ ಎಚ್ಚೆತ್ತುಕೊಳ್ಳುವ ಹಂತವನ್ನು ಮೀರಿ ಹೋದ ಹಾಗೆ ಕಾಣಿಸ್ತಾ ಇದೆ. ಇದು ಮುಂದಿನ ಚಳಿಗಾಲದ ಅಧಿವೇಶನ ಏನು ಬೆಳಗಾವಿಯಲ್ಲಿ ನಡೆಯುತ್ತೆ ಅಲ್ಲೂ ಕಾಣಿಸೋ ಲಕ್ಷಣ ಇದೆ. ಕಾಂಗ್ರೆಸ್ ನೆಮ್ಮದಿಯಾಗಿ, ಕಾಂಗ್ರೆಸ್ ಯಾವ ಟೆನ್ಷನ್ನು ಇಲ್ಲದೆ ತನ್ನ ಕೆಲಸಗಳನ್ನು ಮಾಡಿಕೊಳ್ಳುತ್ತೆ. ಯಾಕಂದರೆ ಬಿ ಜೆ ಪಿಯಲ್ಲಿ ಒಗ್ಗಟ್ಟೇ ಇಲ್ಲ. ಬಿ ಜೆ ಪಿಯಲ್ಲಿ ಒಡಕು, ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು. ಆಡಳಿತ ಪಕ್ಷದಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಒಡಕು ಬರುತ್ತೆ ಅಂತ ಬಿ ಜೆ ಪಿಯವರು ಹೇಳೋದನ್ನು ನಿಲ್ಲಿಸಿ ಬಹಳ ದಿನ ಆಗಿದೆ. ಯಾಕಂದರೆ ಬಿ ಜೆ ಪಿಯಲ್ಲೇ ಒಂದು ಮನೆ ಮೂರು ಬಾಗಿಲು, ಮನೆಯೊಂದು ಮೂರು ಬಾಗಿಲು ಅನ್ನೋ ಪರಿಸ್ಥಿತಿಯಾಗಿದೆ. ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ ಅನ್ನೋ ಕಾರಣಕ್ಕಷ್ಟೇ ಬಿ ಜೆ ಪಿಯ ರಾಜ್ಯದಲ್ಲಿರುವಂಥ ನಾಯಕರುಗಳು ಸುಮ್ಮನಿದ್ದಾರೆ. ಇಲ್ಲ ಅಂತ ಹೇಳಿದರೆ ಇಷ್ಟೊತ್ತಿಗೆ ಎಲ್ಲ ಪಕ್ಷ ಬಿಟ್ಟು ಚಿಂದಿಯಾಗಿ ಹೋಗಿರ್ತಾ ಇದ್ರು. ಮೋದಿ, ಅಮಿತ್ ಶಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕಷ್ಟೇ ಬಿ ಜೆ ಪಿ ಉಳ್ಕೊಂಡಿದೆ. ಇಲ್ಲ ಅಂದರೆ ಆಪರೇಷನ್ ಕಮಲ ಅಲ್ಲ, ಆಪರೇಷನ್ ಹಸ್ತದಿಂದ ಈಗಾಗಲೇ 20-30 ಶಾಸಕರು ಎಗರ್ಕೊಂಡು ಹೋಗಿರ್ತಾ ಇದ್ರು ಕಾಂಗ್ರೆಸ್ಗೆ. ಇಲ್ಲಿ ಜಮೀರ್ ಮಾಡಿದ ಕೆಲಸ ಅಂದರೆ ವಕ್ಫ್ ಅವರು ಮಾಡಿದ್ದು ಮುಸ್ಲಿಂ ವೋಟುಗಳ ಕನ್ಸಾಲಿಡೇಷನ್ಗೆ ಅಂತ ಮತ್ತೆ ಹೇಳಬೇಕಾಗಿಲ್ಲ. ಯಾಕಂದರೆ ಇದು ಉಪಚುನಾವಣೆ ಇರುವಂಥದ್ದು. ಈ ಉಪಚುನಾವಣೆಯಲ್ಲಿ ಶಿಗ್ಗಾವಿ ಗೆಲ್ಲಬೇಕು ಅಂದರೆ ಮುಸ್ಲಿಂ ವೋಟ್ಗಳ ಕನ್ಸಾಲಿಡೇಷನ್ ಆಗಬೇಕು. ಚನ್ನಪಟ್ಟಣ ಗೆಲ್ಲಬೇಕು ಅಂದರೆ ಮುಸ್ಲಿಂ ವೋಟ್ಗಳ ಕನ್ಸಾಲಿಡೇಷನ್ ಆಗಬೇಕು. ಏನು ಸಂಡೂರಿನಲ್ಲಿ ಸಣ್ಣ ಮಟ್ಟಿಗೆ ಅದೇನು ಅಂತ ಪ್ರಮುಖ ಆದದ್ದಲ್ಲ. ಆದರೆ ಸಂಡೂರು ಹೇಗೂ ಗೆದ್ಕೋತೀವಿ. ಸಂಡೂರಲ್ಲಿ ನಮ್ಮದೇ MLA 4 ಬಾರಿ ಗೆದ್ದವರಿದ್ದಾರೆ. ಅವರ ಪತ್ನಿನೇ ಕಣಕ್ಕೆ ಇಳಿಸಿದ್ದೀವಿ, ಗೆದ್ಕೊಂಡ್ಬಿಡ್ತೀವಿ, ಅದ್ರ ಚಿಂತೆ ಇಲ್ಲ. ನಮಗಿರೋ ಚಿಂತೆ ಚನ್ನಪಟ್ಟಣ, ಶಿಗ್ಗಾವಿ ಗೆದ್ಕೊಳ್ಳೋದು. ಅದು ಮಾಡಬೇಕು ಅಂತ ಹೇಳಿದರೆ ಮುಸ್ಲಿಂ ವೋಟ್ಗಳ ಕನ್ಸಾಲಿಡೇಷನ್ ಆಗಬೇಕು. ಅದಕ್ಕೆ ನಾವು ವಕ್ಫ್ ಭೂಮಿಯನ್ನು ನಾವು ತಂದು ಕೊಡ್ತಾ ಇದ್ದೀವಿ ವಕ್ಫ್ಗೆ ಅನ್ನುವ ಮುಖಾಂತರ ಇಲ್ಲಿ ಎಲ್ಲ ಮುಸ್ಲಿಂ ನಾಯಕರ ಮನಗೆದ್ದು ಅವರ ಮುಖಾಂತರ ಮುಸ್ಲಿಂ ವೋಟುಗಳ 100ಕ್ಕೆ 100 ಕನ್ಸಾಲಿಡೇಷನ್ ಆಗಬೇಕು ಅನ್ನುವಂಥದ್ದು ಪ್ಲ್ಯಾನ್ ಆಗಿತ್ತು. ಅದು ಅರ್ಧಕ್ಕರ್ಧ ಸಕ್ಸಸ್ ಕೂಡ ಆಗಿದೆ. ಸಹಜವಾಗಿಯೇ ಮುಸ್ಲಿಂ ವೋಟ್ಗಳು ಏನಿಲ್ಲ ಅಂದರೂ ಕೂಡ, ವಕ್ಫ್ ಇಲ್ಲ ಅಂದರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ಳೋದು ಸಹಜ ಆಗಿದೆ. ಆದರೆ ಇಲ್ಲಿ ಜಮೀರ್ ಅಹಮದ್ ಖಾನ್ ಮಾಡಿದ ಕೆಲಸದಿಂದ ಕಾಂಗ್ರೆಸ್ ಗೆದ್ದಿದ್ದು ಹೇಗೆ ಅಂದರೆ ಬಿ ಜೆ ಪಿಯ ನಡುವೆ ಮತ್ತೊಂದು ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಿರೀಕ್ಷೆ ಮಾಡಿದ್ದು ಉಪಚುನಾವಣೆಗಳ ಏನು ಆ 2 ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಗಳ ಕ್ರೋಢೀಕರಣ ಅಷ್ಟೇ, ಕನ್ಸಾಲಿಡೇಷನ್. ಆದರೆ ಇಲ್ಲಿ ಆಗಿದ್ದು ಮಾತ್ರ ಬಿ ಜೆ ಪಿಯ ನಾಯಕರುಗಳ ನಡುವೆ ಇದ್ದ ಕಂದಕ ಮತ್ತಷ್ಟು ದೊಡ್ಡದಾಗ್ತಾ ಇರೋದು. ಇದು ಕಾಂಗ್ರೆಸ್ಗೆ ದೊಡ್ಡ ಪ್ಲಸ್ ಆಗ್ತಾ ಇದೆ. ಆದರೆ ಎಲ್ಲೂ ಕೂಡ ಇದನ್ನು ಸಿದ್ದರಾಮಯ್ಯನವರು ಅಥವಾ ಡಿ ಕೆ ಶಿವಕುಮಾರ್ ಹೇಳ್ತಾ ಇಲ್ಲ. ಬಿ ಜೆ ಪಿ ನಾಯಕರು ಮೊದಲು ತಮ್ಮಲ್ಲೇ ಸರಿ ಮಾಡಿಕೊಳ್ಳಿ, ವಕ್ಫ್ ವಿರುದ್ಧ ಹೋರಾಟ ಮಾಡೋ ಮೊದಲು ಅವರು ಒಗ್ಗಟ್ಟಾಗಲಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ 3 ತಂಡಗಳನ್ನು ಮಾಡಿ 3 ಕಡೆ ಕಳಿಸ್ತೀವಿ, 3 ಭಾಗದ ನಾಯಕರು ಅಂಥೇಳಿ ಸಹಜವಾಗಿಯೇ ತಂಡಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕೂಡ ಹಿರಿಯ ನಾಯಕರು BY ವಿಜಯೇಂದ್ರ ಅವರು ಮಾಡಿದ ತಂಡಗಳ ವಿಚಾರದಲ್ಲಿ ಅವ್ರಿಗೆ ತಿಳುವಳಿಕೆ ಇಲ್ಲ, ಅನುಭವ ಇಲ್ಲ, ಅದಕ್ಕೆ ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಬಿ ಜೆ ಪಿಯಲ್ಲಿ ಒಂಥರ ಈ ಕಲಕಿದ ವಾತಾವರಣ ಇದೆ. ಹೈಕಮಾಂಡ್ ಒಂದು ಭದ್ರವಾಗಿರೋದ್ರಿಂದ ಇವರೆಲ್ಲರೂ ಕೂಡ ಒಂದು ಚೌಕಟ್ಟಲ್ಲಿದ್ದಾರೆ. ಇಲ್ಲ ಅಂದರೆ ಒಡೆದು ಚೂರಾಗೋದ್ರಲ್ಲಿ ಇಷ್ಟು ದಿನ ಬೇಕಿರಲಿ. BY ವಿಜಯೇಂದ್ರ ವಿರುದ್ಧ ನೇರವಾಗಿ ಸಮರ ಸಾರಿದ್ದಾರೆ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ. ಒಂದು ದೊಡ್ಡ ತಂಡನೇ ಇದೆ, ಈಶ್ವರಪ್ಪ. ಈ ಒಂದು ಪಡೆ ದೊಡ್ಡದಾಗ್ತಾ ಹೋಗ್ತಾ ಇದೆ. ಮತ್ತೊಂದು ವಿಚಾರ ಅಂತ ಹೇಳಿದರೆ ಒಬ್ಬೊಬ್ಬರೇ ಇದಕ್ಕೆ ಸೇರ್ಕೋತಾ ಇದ್ದಾರೆ. ಅತೃಪ್ತರೆಲ್ಲರೂ ಕೂಡ ಈ ಕಡೆ ಸೇರಿಕೊಂಡು ಬಿ ಜೆ ಪಿಯಲ್ಲಿ ವಿಜಯೇಂದ್ರ ವಿರೋಧಿ ಬಣ ದೊಡ್ಡದಾಗ್ತಾ ಇದೆ. ಇನ್ನು ಆರ್ ಅಶೋಕ್ ಮತ್ತು ಕೆಲವರು ಬಿ ಜೆ ಪಿಯಲ್ಲಿ ಇದ್ದು ಏನು ಮಾಡಬೇಕು ಅಂತ ಗೊತ್ತಾಗದೆ ಹೈಕಮಾಂಡ್ ಮಾತನ್ನು ಕೇಳ್ಕೊಂಡು ಅದರ ಪರವಾಗಿ ಮಾತಾಡ್ಕೊಂಡಿದ್ದಾರೆ. ವಿಜಯೇಂದ್ರ ಅವ್ರನ್ನ ಒಪ್ಕೊಂಡು ವಿಧಿ ಇಲ್ಲ, ಹೈಕಮಾಂಡ್ ಮಾತು ಕೇಳಬೇಕು, ಹೈಕಮಾಂಡ್ ನಿರ್ಧಾರ. ಯಡಿಯೂರಪ್ಪನವ್ರು ಇನ್ನೂ ಕೂಡ ಪವರ್ಫುಲ್. ಹಾಗಾಗಿ ಅವರು ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡು ಒಪ್ಕೊಂಡು ಹೋಗಬೇಕು. ಇನ್ನೊಂದು ಕಡೆ ಎರಡೂ ಕಡೆ ಹೋಗಲಾಗದಂಥ ಪರಿಸ್ಥಿತಿಯಲ್ಲಿ ಇರುವಂಥ ಬಹಳಷ್ಟು ನಾಯಕರು ಕೂಡ ಇಲ್ಲಿದ್ದಾರೆ. ಹಾಗಾಗಿ ಅವರೇನು ಮಾಡ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆ. ಇಲ್ಲಿ 3 ವಿಧಾನಸಭಾ ಕ್ಷೇತ್ರಗಳ ವಿಚಾರದಲ್ಲಿ ಕೂಡ ಬಹಳಷ್ಟು ತಲೆ ಕೆಡಿಸ್ಕೊಂಡಿದ್ದು BJP
ಸಂಡೂರಿನ ಬಗ್ಗೆನೇ. ಚನ್ನಪಟ್ಟಣದ ಬಗ್ಗೆ JDS ತಲೆ ಕೆಡಿಸ್ಕೊಳ್ತು. JDSನವರು ತಮಗೆ ಬೇಕಾದ ನಾಯಕರನ್ನು ಕರೆಸಿ ಪ್ರಚಾರ ಮಾಡಿಸಿದ್ರು. ಈ ಭಾಗದಲ್ಲಿ HD ಕುಮಾರಸ್ವಾಮಿ ಯಾರ್ಯಾರೆಲ್ಲ ತಮ್ಮ ಆಪ್ತರು BJPಯಲ್ಲಿ ಕೂಡ ಇದ್ದಾರೋ, ಯಾರ್ಯಾರೆಲ್ಲ ಈ ಕ್ಷೇತ್ರಕ್ಕೆ ಹತ್ತಿರ ಆಗ್ತಾರೋ ಅವ್ರನ್ನ ಕರೆಸಿ ಪ್ರಚಾರ ಮಾಡಿಸಿದ್ರೆ, ಶಿಗ್ಗಾವಿಯಲ್ಲಿ ಹೇಗೂ ಬಸವರಾಜ ಬೊಮ್ಮಾಯಿ ತಮ್ಮ ಆಪ್ತ ಬಳಗಾಲಿಗೆ ಯತ್ನಾಳ್ ಕೂಡ ಬಂದಿದ್ದರು, ನಿರಾಣಿ ಕೂಡ ಬಂದಿದ್ರು. ಎಲ್ಲರೂ ಅವರ ಬೊಮ್ಮಾಯಿ ಅವರಿಗಂತೂ ಎಲ್ಲರೂ ಆಪ್ತರ ಇದ್ದಾರೆ. ಅವ್ರು ಸಿದ್ದರಾಮಯ್ಯನವ್ರ ಜೊತೆಗೂ ಚೆನ್ನಾಗಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಅವರ ಆಪ್ತ ಬಳಗ ಕರೆದು ಪ್ರಚಾರ ಮಾಡಿಸಿದರು. ಸಂಡೂರಿಗೆ ಹೆಚ್ಚು BY ವಿಜಯೇಂದ್ರ ಹೋದರು, ಹೆಚ್ಚು ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಎಲ್ಲ ಹೋದರು. ಇಲ್ಲಿ ಕೂಡ BJP ಏನು ಅಂತ ಹೇಳಿದರೆ ಒಗ್ಗಟ್ಟಾಗಿ ವಿಜಯೇಂದ್ರ ಅವ್ರನ್ನ ಮುಂದಿಟ್ಕೊಂಡು ಯಾರೂ ಕೆಲಸ ಮಾಡಲಿಲ್ಲ. ಚನ್ನಪಟ್ಟಣದಲ್ಲಿ ಕೂಡ ವಿಜಯೇಂದ್ರ ಅವ್ರನ್ನೇನು ಬೇಕು ಅಂತ ಯಾರೂ ಕರೀಲಿಲ್ಲ. ಶಿಗ್ಗಾವಿಯಲ್ಲಿ ಕೂಡ ವಿಜಯೇಂದ್ರ ಬರಲಿ ಅಂತ ಯಾರೂ ಹೇಳಲಿಲ್ಲ. ಬಂದು ಹೋದರೆ ಬಂದು ಹೋಗಲಿ. ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವ್ರ ಮಗ, ಅವ್ರಿಗೊಂದು ಸ್ನೇಹ ಬಳಗ ಇದೆ. ಆ ಶಾಸಕರುಗಳು, ಆ ಸಚಿವರುಗಳು ಕರೆಸ್ಕೊಂಡಂದರೆ ಮಾಜಿ ಸಚಿವರುಗಳನ್ನ ಕರೆಸ್ಕೊಂಡು ಪ್ರಚಾರ ಮಾಡಿದರು. ಇಲ್ಲಿ BY ವಿಜಯೇಂದ್ರ ಮೂಲೆ ಗುಂಪಾಗಿದ್ದಾರೆ. ಬರೋ ದಿನಗಳಲ್ಲಿ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕಾಗುತ್ತೆ. BJPಯಲ್ಲಿ ಇದೇ ರೀತಿ ಒತ್ತಡ ಹೆಚ್ಚಾದರೆ BY ವಿಜಯೇಂದ್ರ ಅವರ ಸ್ಥಾನಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ. ಹೈಕಮಾಂಡ್ ದಿಟ್ಟ ನಿರ್ಧಾರವನ್ನು ತಗೊಂಡು ಆ ಸ್ಥಾನಕ್ಕೆ ಮತ್ತೊಬ್ಬ ನಾಯಕನನ್ನು ತಂದು ಕೂರಿಸುತ್ತೆ, ಒಬ್ಬ ನ್ಯೂಟ್ರಲ್ ನಾಯಕನನ್ನು ತಂದು ಕೂರಿಸುತ್ತೆ. ಹೇಗೆ ಬಸವರಾಜ ಬೊಮ್ಮಾಯಿ ಅವರನ್ನು CM ಮಾಡ್ತೋ ಅದೇ ರೀತಿಯಲ್ಲಿ ಮತ್ತೊಬ್ಬ ನಾಯಕನನ್ನು ಇಲ್ಲಿ ತಂದು ಕೂರಿಸುವಂಥ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಇದು ಕೆಲವು ತಿಂಗಳುಗಳಲ್ಲಾಗಬಹುದಾದ ಬದಲಾವಣೆ. ಹಾಗಾಗಿ BY ವಿಜಯೇಂದ್ರ ಅವರ ಸ್ಥಾನ ಕೂಡ ಭದ್ರ ಇಲ್ಲ. ಇನ್ನು ಯಡಿಯೂರಪ್ಪ ಅವರನ್ನು ಸಹಜವಾಗಿ BJP ತಮ್ಮ ವೋಟ್ ಬ್ಯಾಂಕ್ ಅಂದರೆ ಲಿಂಗಾಯತರು, ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಜೊತೆಗೆ ನಿಂತಿದ್ದರಿಂದಾನೇ ನಾವು ಕರ್ನಾಟಕದಲ್ಲಿ ಭದ್ರವಾಗಿದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅದು ಉಲ್ಟಾ ಹೊಡೆದಿದೆ. ಹೈದರಾಬಾದ್ ಕರ್ನಾಟಕ ಅಂದರೆ ಇವತ್ತಿನ ಕಲ್ಯಾಣ ಕರ್ನಾಟಕ ಏನಿದೆ, ಸಂಪೂರ್ಣವಾಗಿ ಅಲ್ಲಿನ ಲಿಂಗಾಯತ ಮತಗಳು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿದ್ದಾವೆ. 5 ಕ್ಷೇತ್ರ ಕೂಡ BJP ಸೋತಿದೆ. ಇನ್ನು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಚಿಕ್ಕೋಡಿಯನ್ನು BJP ಸೋತಿದ್ದಾಗಿರ್ಬೋದು. ಲೀಡನ್ನು ಕಳ್ಕೊಳ್ತಾ ಬಂದಿದೆ. ಬೆಳಗಾವಿಯಲ್ಲಿ ಲೀಡ್ ಕಡಿಮೆ ಆಗಿದೆ. ಇನ್ನು ನೀವು ಧಾರವಾಡ ನೋಡೋದಾದ್ರೆ ಅಲ್ಲಿ ಲೀಡ್ ಕಡಿಮೆ ಆಗಿದೆ, ಹುಬ್ಳಿ ಧಾರವಾಡ. ಹಾವೇರಿ ಲೀಡ್ ಕಡಿಮೆ ಆಗಿರುವಂಥದ್ದು. ಸ್ವತಃ ಶಿಗ್ಗಾವಿಯಲ್ಲೇ ಬಸವರಾಜ ಬೊಮ್ಮಾಯಿ ಅವ್ರ ಕ್ಷೇತ್ರದಲ್ಲೇ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಲೀಡ್ ಕಡಿಮೆ ಆಗಿದೆ. ಹೀಗೆ BJPಯನ್ನು ಲಿಂಗಾಯತ ಮತದಾರರು ತೊರಿತಾ ಇದ್ದಾರೆ, ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾ ಇದ್ದಾರೆ. ಅದು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಪ್ರೂವ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಒಕ್ಕಲಿಗರು ಇಲ್ಲಿ DK ಶಿವಕುಮಾರ್ ಪರವಾಗಿ ಹೋಗ್ತಾ ಇದ್ದಾರೆ. ಆದರೆ BJP ಅವರಿಬ್ಬರನ್ನು ಹಿಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ. ಆ ಕಡೆಯಲ್ಲಿ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಮಾಡಿ ಅವ್ರನ್ನ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯವನ್ನು ಹಿಡಿದಿಟ್ಕೋಬೇಕು. ಈ ಕಡೆ JDS ಜೊತೆ ಮೈತ್ರಿ ಮಾಡಿಕೊಂಡು HD ಕುಮಾರ್, ಯಾಕೆಂದರೆ ಇಲ್ಲಿ ಸಮರ್ಥವಾದಂಥ ಒಕ್ಕಲಿಗ ನಾಯಕ ಇಲ್ಲ. ಹಳೆ ಮೈಸೂರು ಭಾಗಕ್ಕೆ CT ರವಿ ಅಂತವ್ರಿದ್ದಾರೆ. ಆದರೆ ಅವರು ಇಡೀ ಹಳೆ ಮೈಸೂರು ಭಾಗದಲ್ಲಿ ಪ್ರಭಾವಿ ಅಲ್ಲ. ಅವ್ರು ಚಿಕ್ಕಮಗಳೂರು, ಹಾಸನ ಭಾಗದಲ್ಲಿ ಪ್ರಭಾವಿ ಇರ್ಬೋದು. ಆದರೆ ಮೈಸೂರು, ಮಂಡ್ಯ, ರಾಮನಗರ ಭಾಗಕ್ಕೆ ಪ್ರಭಾವಿ ಆಗೋದಿಲ್ಲ. ಅಶ್ವಥ್ ನಾರಾಯಣ ಅವ್ರನ್ನ ಮಾಡೋಣ ಅಂದರೆ ಅವ್ರು ಬೆಂಗಳೂರು ಭಾಗದ ನಾಯಕ. ಅಶೋಕ್ ಮಾಡೋಣ ಅಂದರೆ ಅವ್ರು ಬೆಂಗಳೂರಿಗೆ ಮಾತ್ರ ಸೀಮಿತ. ಹಾಗಾಗಿ BJPಯಲ್ಲಿ ಕುಮಾರಸ್ವಾಮಿಯನ್ನು ಅವಲಂಬಿಸಲೇಬೇಕಾದ ಪರಿಸ್ಥಿತಿ ಇತ್ತು. ಅವಲಂಬಿಸ್ಕೊಂಡಿದ್ದಾರೆ. ಒಂದು ಕಡೆ ಯಡಿಯೂರಪ್ಪ, ಇನ್ನೊಂದು ಕಡೆ ಕುಮಾರಸ್ವಾಮಿ. ಇವರ ನಾಯಕತ್ವದಲ್ಲಿ BJPಯನ್ನು ಮುಂದೆ ತೊಗೊಂಡೋಗೋಣ, ಮುಂದಿನ ವಿಧಾನಸಭಾ ಚುನಾವಣೆವರೆಗೂ ತೊಗೊಂಡೋಗಿ ಆಮೇಲೆ ನೋಡೋಣ, ಅಲ್ಲಿ ಗೆದ್ಕೊಂಡ್ಬಿಟ್ರೆ ಆಮೇಲೆ ಏನಾದರೂ ಆಟಗಳು ಆಡೋಣ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅಷ್ಟರೊಳಗೇ ತೀವ್ರವಾಗಿ ವಿವಾದ ಭುಗಿಲೇಳ್ತಾ ಇದೆ. ಹೇಗೆ ಯತ್ನಾಳ್, ರಮೇಶ್ ಜಾರಕಿಹೊಳಿ, ದೊಡ್ಡ ಅರವಿಂದ್ ಲಿಂಬಾವಳಿ, ಹೆಚ್ಚಿನ ನಾಯಕರು ಈಶ್ವರಪ್ಪ ಸೇರಿದಂತೆ ಪ್ರತಾಪ್ ಸಿಂಹ ಸೇರಿಕೊಂಡು ದೊಡ್ಡ ಬಂಡಾಯನ ವಕ್ಫ್ ಮುಖಾಂತರ ಶುರು ಮಾಡಿದ್ದಾರೆ. ಇದನ್ನು BJP ಎದುರಿಸಿ ಹೇಗೆ ಒಂದು ದಿಟ್ಟ ವಿರೋಧ ಪಕ್ಷವಾಗಿ ಉಳ್ಕೊಳ್ಳುತ್ತೆ, ಇದು ಸದ್ಯದ ಪ್ರಶ್ನೆ. BJPಗೆ ಬಿಗ್ ಚಾಲೆಂಜ್ ಶುರುವಾಗಿದೆ.